ನಾನು ದೇವಸ್ಥಾನದಲ್ಲಿ ಇರುವಂತಹ ವಿಗ್ರಹದ ಹಿಂಭಾಗದಲ್ಲಿ ಇರುವಂಥ ಸುರಂಗಗಳ ಬಗ್ಗೆ ಚರ್ಚೆ ಮಾಡಿದ್ದೆ. 1932ರಲ್ಲಿ 1937ರಲ್ಲಿ ಈ ದೇವಸ್ಥಾನದಲ್ಲಿ ಒಂದು ಭಯಂಕರವಾದಂತಹ ಘಟನೆ ಸಂಭವಿಸುತ್ತೆ. ಆಗ ಇಲ್ಲಿಯ ರಾಮಾನುಜಾಚಾರ್ಯ ಎಂಬ ಯುವ ಪೂಜಾರಿಯು ಒಬ್ಬರು ಕುತೂಹಲದಿಂದ ವಿಗ್ರಹದ ಹಿಂಭಾಗದಲ್ಲಿ ಏನಿದೆ ಅಂತ ನೋಡಿ ಅಲ್ಲಿ ಕಂಡಂತಹ ದೃಶ್ಯದಿಂದ ಭಯಭೀತರಾಗ್ತಾರೆ. ಸೊ ಇದಾದ ನಂತರ ಅವರ ಕಣ್ಣುಗಳ ದೃಷ್ಟಿನೇ ಹೊರಟು ಹೋಯಿತು ಅಂತ ಹೇಳಲಾಗುತ್ತೆ. ನಾಲಿಗೆ ಕೂಡ ಬಿದ್ದು ಹೋಗುತ್ತೆ. ಸೊ ಮಾತನಾಡದಂತೆ ಆಗುತ್ತೆ. ಸೊ ಈ ಒಂದು ಘಟನೆಯ ಕುರಿತು ದೇವಸ್ಥಾನದ ಡಾಕ್ಯುಮೆಂಟ್ರಿ ವರದಿಗಳಲ್ಲಿ ಇದು ಸ್ವಾಮಿಯ ಶಾಪ ಅಂತ ಬರೆಯಲಾಗಿದೆ. ಸೊ ವಿಗ್ರಹದ ಹಿಂದೆ ರಹಸ್ಯಮಯವಾದಂತಹ ಮಾರ್ಗ ಇದ್ದು ಅದು ಸೀದಾ ಸ್ಟ್ರೈಟ್ ಆಗಿ ಸ್ವಾಮಿಯ ಆವಾಸ ಸ್ಥಾನವಾಗಿರತಕ್ಕಂತಹ ವೈಕುಂಠಕ್ಕೆ ಎಲ್ಲರನ್ನು ಕೂಡ ಕರೆದುಕೊಂಡು ಹೋಗುತ್ತೆ ಅನ್ನುವಂತಹ ನಂಬಿಕೆ ಇದೆ. 2018ರಲ್ಲಿ ಇಲ್ಲಿಗೆ ಸೇರಿದಂಥ ಮುಖ್ಯ ಅರ್ಚಕರಾದಂತಹ ಶ್ರೀನಿವಾಸಾಚಾರ್ಯ ಎಂಬುವಂಥವರು ಈ ಬಗ್ಗೆ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಡ್ತಾರೆ. ಒಂದ್ಸಲ ಇವರು ಆ ಗರ್ಭಗುಡಿಯಲ್ಲಿ ರಾತ್ರಿಯ ಸಮಯದಲ್ಲಿ ಒಬ್ಬರೇ ಇದ್ದಾಗ ವಿಗ್ರಹದ ಹಿಂದೆ ಯಾರೋ ಉಸಿರಾಡ್ತಿರುವಂತೆ ಅವರಿಗೆ ಭಾಸವಾಗುತ್ತೆ. ಹಾಗೂ ಅಲ್ಲಿ ಯಾರೋ ಇದ್ದಾರೆ ಅಂತ ಅನ್ನೋದಕ್ಕೆ ಶುರುವಾಗುತ್ತೆ. ಆ ಥರ ಫೀಲ್ ಆಗುತ್ತೆ ಅಂತ ಅವರು ಹೇಳಿದರು. ಇಷ್ಟೇ ಅಲ್ಲ, 2005ರಲ್ಲಿ ಒಮ್ಮೆ ಒಬ್ಬ ಪೂಜಾರಿಗೆ ಆ ಒಂದು ಜಾಗದಲ್ಲಿ ನೀಲಿ ಬಣ್ಣದ ಬೆಳಕು ಗೋಚರವಾಯಿತು ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಇಲ್ಲಿರುವಂತಹ ಸುರಂಗಗಳ ಸಂಗತಿಯನ್ನು ಪಕ್ಕಕ್ಕೆ ಇಟ್ಟರೆ ಇಲ್ಲಿ ನಮಗೆ ಎದುರಾಗುವಂತಹ ಇನ್ನೊಂದು ವಿಚಿತ್ರ ಅಂತ ಅಂದರೆ ಗರ್ಭಗುಡಿಯ ಒಳಗೆ ತಿರುಗುವಂತಹ ಫ್ಯಾನ್ಗಳು. ಇವು ಸದಾಕಾಲ ತಿರುಗ್ತಾನೇ ಇರ್ತವೆ. ಏಕೆಂದರೆ ವಿಗ್ರಹದ ಮೈಮೇಲಿಂದ ನಿಗೂಢವಾದಂತಹ ಹೊಗೆ ಬರುತ್ತೆ. ಹಾಗೂ ವಿಗ್ರಹ ಸದಾ ಬೆವರ್ತಾ ಇರುತ್ತೆ. ಅದನ್ನು ಗಂಧ ಸೇರಿದಂತೆ ಮೊದಲಾದ ವಸ್ತುಗಳಿಂದ ಪೂಜಾರಿಗಳು ನಿತ್ಯ ಒರೆಸ್ತಾರೆ ಅಂತ ಹೇಳಲಾಗುತ್ತೆ. ವಿಗ್ರಹದ ಹಿಂಭಾಗದಲ್ಲಿ ಕಿವಿಗೊಟ್ಟು ಆಲಿಸಿದರೆ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಇಲ್ಲಿರುವಂತಹ ಇನ್ನೊಂದು ನಂಬೋದಕ್ಕೆ ಸಾಧ್ಯವಾಗದಂಥ ಒಂದು ವಿಚಿತ್ರ ಅಂದರೆ ಸ್ವಾಮಿಯ ಮುಂದೆ ಸದಾ ಕಾಲ ಬೆಳಗ್ತಾ ಇರ್ತಕ್ಕಂತಹ ಅಖಂಡ ದೀಪ. ಇದು ಕಳೆದ ಎಷ್ಟೋ ವರ್ಷಗಳಿಂದ ಕೂಡ ಹೆಚ್ಚಿನ ಸಮಯದಿಂದ ನಿರಂತರವಾಗಿ ಬೆಳಗ್ತಾ ಇದೆ ಅಂತ ಹೇಳಲಾಗುತ್ತೆ. ಇನ್ನು ಇಲ್ಲಿ ಸ್ವಾಮಿಗೆ ಅಲಂಕಾರ ಹಾಗೂ ನೈವೇದ್ಯಕ್ಕೆ ಬಳಸುವಂಥ ಎಲ್ಲ ವಸ್ತುಗಳು ಕೂಡ ದೇವಸ್ಥಾನದಿಂದ 23 ಕಿಲೋಮೀಟರ್ ಅಂತರದಲ್ಲಿರುವಂತಹ ಒಂದು ಹಳ್ಳಿಯಿಂದ, ನಿಗೂಢವಾದಂತಹ ರಹಸ್ಯವಾದಂತಹ ಹಳ್ಳಿಯಿಂದ ಕಚ್ಚಾ ವಸ್ತುಗಳು ಬರುತ್ತೆ ಅಂತ ಹೇಳಲಾಗುತ್ತೆ. ಆದರೆ ಆ ಹಳ್ಳಿ ಯಾವುದು, ಅದರ ಹೆಸರೇನು, ಅದು ಎಲ್ಲಿದೆ ಅಂತ ಮಾತ್ರ ಯಾರಿಗೂ ಗೊತ್ತಿಲ್ಲ. ಬಹುಶಃ ಪುರಾಣದ ಪ್ರಕಾರ ಕಲಿಯುಗ ಮುಗಿಯುವ ಸಮಯದಲ್ಲಿ ಈ ಒಂದು ದೇವಸ್ಥಾನ ಮತ್ತು ಬೆಟ್ಟದ ಮಧ್ಯದಿಂದ ಒಂದು ಶಕ್ತಿಶಾಲಿ ಬೆಳಕು ಬಾಹ್ಯಾಕಾಶಕ್ಕೆ ಕೆಲವು ನಿಮಿಷಗಳ ಕಾಲ ಚಿಮ್ಮುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಆಗ ಆ ಒಂದು ಆಲಯದಲ್ಲಿ ಇರುವಂಥ ಸ್ವಾಮಿಯ ವಿಗ್ರಹ ಬೇರೆ ರೂಪವನ್ನು ಪಡೆಯುತ್ತೆ. ಇದುವರೆಗೂ ಇಲ್ಲಿ ನಡೆದಂತಹ ಎಲ್ಲ ಸಂಶೋಧನೆಗಳು ಕೂಡ ಬೆಟ್ಟದ ಮತ್ತು ಆಲಯದ ಕೆಳಗೆ ಯಾವುದೋ ಒಂದು ಸಜೀವ ಶಕ್ತಿ ಎಲ್ಲ ಒಂದು ಕ್ರಿಯೆಗೂ ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಾ ಇದೆ ಅನ್ನೋದನ್ನು ಸ್ಪಷ್ಟೀಕರಿಸುತ್ತೆ. ಸೊ ಇದಿಷ್ಟು ಈ ಒಂದು ದೇವಾಲಯದ ಬಗ್ಗೆ ಇರುವಂತಹ ಒಂದು ಅಚ್ಚರಿ ಸಂಗತಿಗಳು. ಐ ಹೋಪ್ ನಿಮಗೆಲ್ಲರಿಗೂ ಇದು ಇಷ್ಟ ಆಗಿರುತ್ತೆ. ಕೆಲವೊಂದು ವಿಷಯಗಳು ನಿಮಗೆ ತಿಳಿದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೇ ಥರ ಕೆಲವೊಂದು ವಿಸ್ಮಯಕಾರಿ ವಿಶಿಷ್ಟ ವಿಷಯಗಳ ಬಗ್ಗೆ ನಿಮಗೇನಾದರೂ ತಿಳ್ಕೋಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ತೆ.